SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಫಿಲ್ಮ್ ಚೇಂಬರ್ನ ನೂತನ ಅಧ್ಯಕ್ಷರಾದಂಥವರು ನಮ್ಮ ಜಯಮಾಲಾ ಮೇಡಮ್ ಅವರು ಈ ಬಾರಿ ಅಧ್ಯಕ್ಷತೆಯಲ್ಲಿ ಏನೆಲ್ಲ ಯೋಜನೆ ಕೈಗೊಂಡಿದ್ದಾರೆ ಎನ್ನುವಂಥ ವಿಚಾರ ನಾನು ಇವತ್ತು ಮಾತಾಡಲಿಕ್ಕಂತ ಬಂದಿದ್ದೀನಿ. ಜಯಮಾಲಾ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ನೀವು ಆಯ್ಕೆಯಾಗಿದ್ದೀರಾ. ಕಂಗ್ರ್ಯಾಚುಲೇಷನ್ ಮೇಡಮ್. ಥ್ಯಾಂಕ್ ಯು. ಒಂದು ಅಧ್ಯಕ್ಷ ಸ್ಥಾನಕ್ಕೆ ಇವಾಗ ಒಂದು ಸ್ವಲ್ಪ ಕಳೆ ಬಂದಿರೋ ರೀತಿ ಇದೆ. ಯಾಕಂದರೆ ನಾವು ನೋಡ್ತಿರ್ಬೋದು ಆದಷ್ಟು ಈ ಹಿಂದೆ ಏನೆಲ್ಲ ಆಗಿ ಹೋಗಿದೆ, ಬಟ್ ಅದನ್ನೆಲ್ಲ ಕಡೆಗಣಿಸಿ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನೀವು ಆಯ್ಕೆ ಆಗಿದ್ದೀರಾ. ಒಂದು ಮೊದಲೇ ಹೇಳಿಕೆ ಈ ವಿಚಾರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಅಧ್ಯಕ್ಷ ಸರ್, ನಾನು ನನ್ನ ಚಿತ್ರರಂಗದ ಈ 3 ವಲಯದ ಗೌರವಾನ್ವಿತ ಸದಸ್ಯರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಒಬ್ಬ ಮಹಿಳಾ ಮೊದಲ ಅಧ್ಯಕ್ಷೆಯನ್ನಾಗಿ ಮಾಡಿದಂಥವರು ನಮ್ಮ ವಾಣಿಜ್ಯ ಮಂಡಳಿ, ಮತ್ತು ಪುನಃ 2ನೇ ಬಾರಿಗೆ ಅತ್ಯಂತ ಅಧಿಕ ಮತದಿಂದ ಗೆಲ್ಲಿಸಿದ್ದು ಕೂಡ ಅವರೇ. ಸೊ ಅವರಿಗೆ ನಾನು ಕೋಟಿ ನಮಸ್ಕಾರಗಳನ್ನು ತಿಳಿಸ್ತೇನೆ. ಓಕೆ ಮೇಡಮ್, ನೀವು ಈ ಬಾರಿ ಈ ಅಧ್ಯಕ್ಷ ಸ್ಥಾನ ನೀವು ಪಡ್ಕೊಂಡಾಗ ಏನೆಲ್ಲ ಯೋಜನೆಗಳು ಜಾರಿಗೊಳಿಸ್ಬೇಕಂತ ಅಂದ್ಕೊಂಡಿದ್ದೀರಾ? ನಿಮ್ಮ ಗಮನಕ್ಕೆಲ್ಲ ಏನೆಲ್ಲ ಬಂದಿದೆ, ನಿಮ್ಮ ಪ್ಲ್ಯಾನ್ ಏನೆಲ್ಲ ಇದೆ ಅನ್ನುವಂಥ ವಿಚಾರ ಹೇಳೋದಾದರೆ? ಅನೇಕ ವಿಚಾರಗಳಿದೆ ಸರ್. ನೋಡಿ, ಕಾಲಕ್ಕೆ ಬದಲಾಗ್ತಿರ್ತಕ್ಕಂಥ ಚಿತ್ರರಂಗ ಇವತ್ತು ಸೆಲ್ಯುಲಾಯ್ಡಿಂದ ಡಿಜಿಟಲ್ ಆಗಿದೆ. ಡಿಜಿಟಲ್ ಆದಾಗ ಅನೇಕ ಬದಲಾವಣೆಗಳಾಗಿದೆ. ಈ ಬದಲಾವಣೆಯ ಜೊತೆಯಲ್ಲಿ ಹೊಸದೆಲ್ಲವೂ ಕೂಡ ಇವತ್ತು ಗ್ರಾಫಿಕ್ಕು ಅನಿಮೇಷನ್ನು ನಮ್ಮನ್ನು ಎಲ್ಲಿಗೋ ಎತ್ಕೊಂಡು ಹೋಗ್ಬಿಟ್ಟಿದೆ. ಇಂಟೆಲಿಜೆನ್ಸಿ ಇವತ್ತು ನಮಗೆ ಯಾವ ರೀತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಭಯನೂ ಆಗ್ತಾಯಿದೆ. ಹೌದು, ಆಯಿತಾ? ಸೊ ಇಂಥ ಸಂದರ್ಭದಲ್ಲಿ ಇಂಡಸ್ಟ್ರಿಗೆ ಹೊಸ ನಿರ್ಮಾಪಕನಿಗೆ ಒಂದು ಸಮಸ್ಯೆ ಆದರೆ, ಹಳೆ ನಿರ್ಮಾಪಕರು ಸಿನಿಮಾ ಮಾಡ್ತಿಲ್ಲ ಅನ್ನೋದೊಂದು ಸಮಸ್ಯೆ. ಚಿತ್ರರಂಗವನ್ನು ಕಟ್ಟಿ ಬೆಳೆಸಿದಂಥವ್ರು ಸಿನಿಮಾ ಮಾಡ್ತಿಲ್ಲ. ಯಾಕೆ? ಅದ್ರ ಬಗ್ಗೆ ನಾವು ಇವತ್ತು ಗಮನ ಹರಿಸ್ಬೇಕಾಗತ್ತೆ. ಹೊಸ ಪ್ರೊಡ್ಯೂಸರ್ಸಿಗೆ ನಾವು ಏನು ಮಾಡಬೇಕು? ಮೊದಲು ಅವ್ರಿಗೊಂದು ಕೈಪಿಡಿ ತರ್ತಾಯಿದ್ದೀವಿ. ಒಂದು ಕೈಪಿಡಿಯನ್ನು ತಂದರೆ ತಕ್ಷಣದಲ್ಲಿ ಅವರಿಗೆ ನಾವು ಏನು ಮಾಡಬೇಕು, ಚಿತ್ರರಂಗ ಅಂದರೆ ಏನು, ಎಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು, ಎಲ್ಲಿ ನೀವು ಸೆನ್ಸಾರ್ ಮಾಡಬೇಕು, ಎಲ್ಲಿ ನೀವು ಒಕ್ಕೂಟಗಳಿದೆ, ನೀವು ಅವ್ರನ್ನ ಹೇಗೆ ಅಪ್ರೋಚ್ ಮಾಡಬೇಕು, ಎಷ್ಟು ಚಿತ್ರಮಂದಿರಗಳಿದೆ, ಎಷ್ಟು ಕಲಾವಿದರಿದ್ದಾರೆ, ಎಷ್ಟು ಟೆಕ್ನಿಷಿಯನ್ಸ್, ನಿರ್ದೇಶಕರು, ನೃತ್ಯ, ಅಲ್ಲಿಂದ ಹೇಗೆ ರಿಲೀಸ್ ಆಗಬೇಕು ಅಂದರೆ ಚಿತ್ರಮಂದಿರಗಳು ಎಷ್ಟಿದೆ, ವಿತರಕರು ಯಾರ್ಯಾರಿದ್ದಾರೆ, ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಂಥ ವಿಚಾರಗಳನ್ನು ನಮ್ಮ ಹೊಸ ನಿರ್ಮಾಪಕರಿಗೆ ನಾವು ಕೊಡಬೇಕಾಗಿದೆ. ಓಕೆ ಮೇಡಮ್, ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲವೋ ಗೊತ್ತಿಲ್ಲ. ನಾನು ಹೇಳಿದೆ ಅಂದರೆ ಇಂಡಸ್ಟ್ರಿ ಆಳದಂಥ ಕಲಾವಿದರು, ಹಿರಿಯ ಕಲಾವಿದರು ಎಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಅವಕಾಶಗಳೇ ಇಲ್ಲ, ಅವಕಾಶದಿಂದ ವಂಚಿತರಾಗ್ತಿದ್ದಾರೆ. ಅವರಿಗೆ ಹಣಕಾಸಿನ ಅವಶ್ಯಕತೆ ತುಂಬ ಇದೆ, ಅವಕಾಶಗಳು ಸಿಗ್ತಾ ಇಲ್ಲ. ಯಾರಾದರೂ ಒಂದಷ್ಟು ಹೆಸರು ಹೇಳಿ. ಈಗ ಟೆನ್ನಿಸ್ ಕೃಷ್ಣವ್ರು ಆಗಿರ್ಬೋದು, ರೇಖಾ ದಾಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಾಕಷ್ಟು ಹಿಂದೆ ಒಳ್ಳೆ ಕಲಾವಿದರು ಕೂಡ. ಅವರಿಗೆ ಇತ್ತೀಚಿನ ದಿನಗಳಲ್ಲಿ ಅವಕಾಶಗಳು ಸಿಗ್ತಾಯಿಲ್ಲ, ಎಲ್ಲೋ ನಾಟಕ ಮಾಡಿಕೊಂಡು ಜೀವನ ಈ ರೀತಿಯಿಂದ ಆಗ್ತಾ ಇದೆ, ಪರಿಸ್ಥಿತಿ ಸೃಷ್ಟಿಯಾಗಿದೆ. ಬಟ್ ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಅದು ಏನು ಹೇಳ್ತೀರಾ ಇದ್ರ ಬಗ್ಗೆ? ಅಲ್ರಿ, ನಾವು ಇಂಡಸ್ಟ್ರಿನಲ್ಲೇ ಬದುಕಿದೀವಲ್ಲ, ನಾವು ಬದುಕಿದಾಗ ನಮ್ಮ ಗಮನಕ್ಕಿಲ್ವಾ? ಎಲ್ಲವೂ ಗಮನಕ್ಕೆ ಬಂದಿದೆ. ಬದಲಾಗುವ ಸಿಚುವೇಶನ್ಸಲ್ಲಿ ಇವತ್ತು ಅನೇಕರಿಗೆ ಕೆಲಸಗಳು ಕಡಿಮೆ ಆಗ್ತಿದೆ. ಯಾಕೆ ಅಂತಂದರೆ ಸಿನಿಮಾ ಜಾಸ್ತಿ ಆಗ್ತಾ ಇದೆ. ಇನ್ನು ಇವತ್ತು ನಾವು 1, 2, 10, 20 ಚಿತ್ರಗಳು ನಿರ್ಮಾಣ ಆಗ್ತಿರುವಂಥ ಸಂದರ್ಭದಲ್ಲಿ ಇವತ್ತು 250 ಸೆನ್ಸಾರ್ ಆಗಿದೆ. 350 ಚಿತ್ರಗಳು ನಿರ್ಮಾಣ ಮಾಡಿದೆ. ಸೊ ಹಾಗಿದ್ದಾಗ ಸಿನಿಮಾ ಬಂದು ಎಲ್ಲರೂ ಇದ್ದಾರೆ, ಎಲ್ಲರಿಗೂ ಗೊತ್ತಿದೆ. ಆದರೆ ಅನೇಕ ಕಲಾವಿದರುಗಳಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನು ಕಲಾವಿದರ ಸಂಘದ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ಅವ್ರಿಗೂ ಗೊತ್ತಿದೆ. ಈ ಸಲ ಕಲಾವಿದರ ಸಂಘ ಚುನಾವಣೆಯೂ ಆಗುತ್ತೆ. ಅಲ್ಲಿ ಖಂಡಿತವಾಗಲೂ ಭಾಳ ದೊಡ್ಡ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಅಲ್ಲಿ ಭಾಳ ದೊಡ್ಡ ಯೋಜನೆ. ಎಲ್ಲ ಕಲಾವಿದರು ಕೂಡ ಅಲ್ಲಿ ಇನ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಉದ್ಯಮದಲ್ಲಿ ಕಲಾವಿದರುಗಳಿಗೆ ಯಾವ ತೊಂದರೆನೂ ಬರದೇ ಇರೋ ಹಾಗೆ ನೋಡ್ತಾರೆ. ಅಂದರೆ ಈ ಹಿಂದೆ ನರಸಿಂಹರವರು ಅಧ್ಯಕ್ಷ ಸ್ಥಾನದಲ್ಲಿ ಇರುವಾಗ ಸಾಕಷ್ಟು ವಿವಾದಗಳಂದರೆ ಒಂದಿಷ್ಟು ಕಾಂಟ್ರವರ್ಸಿ ಚಿತ್ರರಂಗದಲ್ಲಿ ಸಾಕಷ್ಟು ಬಂದಿತ್ತು. ಅಂದರೆ ನಟಿಯ ಪ್ರಮೋಷನ್ಗೆ ಬರೆದಿರುವಂಥದ್ದು,
ಹಣ ತೊಗೊಂಡು ಈ ಥರದ್ದೆಲ್ಲ ಆಗಿತ್ತು. ಅಂದರೆ ನಮಗೆ ಸರಿಯಾದ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ ಅಂತ ನಿರ್ದೇಶಕರು, ನಿರ್ಮಾಪಕರು ಸಾಕಷ್ಟು ಬಾರಿ ಇಲ್ಲೆಲ್ಲ ಬಂದು ಭೇಟಿಯಾಗಿ ಚರ್ಚೆ ಮಾಡಿದರು. ಇದು ಕೇವಲ ಚರ್ಚೆಯಾಗೆ ಉಳಿದೋಯ್ತು. ಕೆಲವೊಂದು ಬಾರಿ ಇದಕ್ಕೆ ಸಮಸ್ಯೆಗೆ ಪರಿಹಾರನೇ ಸಿಕ್ಕಲಿಲ್ಲ ಅನ್ನುವಂಥದ್ದು ಕೂಡ ವಾದ ಇದೆ ಮೇಡಮ್. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಈ ಥರದ್ದೆಲ್ಲ ಆದಾಗ? ಸರ್, ಅದು ನಮ್ಮ ಅವಧಿಯಲ್ಲಿ ಬಂದರೆ ಅದಕ್ಕೆ ವಿವಾದ ಅಂತ ಹೇಳಿದ್ರೆ ವಿವಾದವನ್ನ ನಾವು ಖಂಡಿತವಾಗ್ಲೂ ಒಪ್ಪಲ್ಲ, ಆಯ್ತಾ? ಅಂದರೆ ಇದು ಕೇವಲ ಚರ್ಚೆಯಾಗಿ ಮಾತ್ರ ಉಳಿಯುತ್ತೆ, ಬಟ್ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಅನ್ನೋಂಥದ್ದು ನಿರ್ದೇಶಕರು ಮತ್ತು ನಿರ್ಮಾಪಕರ ವಾದ ಆಗಿದೆ ಅನ್ನೋಂಥದ್ದು. ಅಂದರೆ ಇಲ್ಲಿ ಚೇಂಬರಿಗೆ ಬಂದಾಗ ಸಮಸ್ಯೆ ಬಗೆಹರಿಬೇಕು, ಬಟ್ ಅದು ಆಗ್ತಾ ಇಲ್ಲ ಎಲ್ಲೋ ಒಂದು ಅನ್ನುವಂಥದ್ದು ಅವ್ರ ವಾದ. ಬಟ್ ನನಗೆ ತಿಳಿದ ಮಟ್ಟಿಗೆ ಆ ಥರದ ಚಟುವಟಿಕೆಗಳು ನಡೆದಿದ್ದು ನಮ್ಮ ಗಮನಕ್ಕೆ ಬಂದಿಲ್ಲ. ಇಲ್ಲಿ ವಾಣಿಜ್ಯ ಮಂಡಳಿ ಇರೋದೇ ಸಂಧಾನ ಮಾಡಲಿಕ್ಕಾಗಿ. ಯಾವುದೇ ಸಮಸ್ಯೆ ಬಂದರೆ ಸಮಸ್ಯೆನ ಬಗೆಹರಿಸ್ಕೊಡೋದು ನಮ್ಮ ಮೂಲ ಧರ್ಮ. ಯಾವ ವಿವಾದವೂ ಆಗದೇ ಇದ್ದಾಗೆ ನೋಡ್ಕೊಳ್ಳೋದು ಮತ್ತು ಅವರಿಗೆ ರಕ್ಷಣೆ ಕೊಡೋದು. ಯಾವ ಕಲಾವಿದರಿಗೂ ತೊಂದರೆ ಆದರೆ ನಾವು ನಿಂತ್ಕೊಳ್ಳುವಂಥದ್ದು. ಹೊಸ ನಿರ್ಮಾಪಕರಿಗೆ ಚಿತ್ರಮಂದಿರ ಸಿಗಲಿಲ್ಲ ಅಂದಾಗ ಖಂಡಿತವಾಗ್ಲೂ ನಾವುಗಳೆಲ್ಲ ನಿಂತು ಅವ್ರಿಗೆ ಸಹಕರಿಸುವಂಥ ಕೆಲಸವನ್ನು ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಹಿಂದೆನೂ ಮಾಡಿದ್ದಾರೆ, ಆದರೆ ಕೈ ತಪ್ಪಿ ಹೋದಾಗ ಕೆಲವೊಮ್ಮೆ ಆಗಿಲ್ಲದೆ ಇರ್ಬೋದು ಅವರಿಗೆ, ಅವರು ಕೂಡ ಕೆಲಸ ಮಾಡಿದ್ದಾರೆ. ಓಕೆ, ಕೊನೆಯದಾಗಿ ಹೇಳೋದಾದ್ರೆ ನಿರ್ಮಾಪಕರು, ನಿರ್ದೇಶಕರು, ಇಡೀ ಚಿತ್ರರಂಗ ಬೆಂಬಲಕ್ಕೆ ವಾಣಿಜ್ಯ ಮಂಡಳಿಯನ್ನು ನಿಲ್ಲುವಂಥದ್ದು ಪ್ರತಿ ಸಲ ನಡೀತಾನೆ ಇದೆ. ಬಟ್ ಈ ಬಾರಿ ಅವ್ರದ್ದು ಏನಾದರೂ ಸಮಸ್ಯೆಗಳು ಬಂದಾಗ ನೀವು ಯಾವ ರೀತಿ ಪರಿಹಾರ ಕೊಡಬೇಕು ಅನ್ನೋದು ಸಲಹೆ ಇರಬೇಕು. ಮತ್ತು ಈ ಯೋಜನೆ ನಾನು ಜಾರಿಗೆ ತಂದಬೇಕು, ಇದು ಇದುವರೆಗೂ ನಡೆದಿಲ್ಲ, ಇದನ್ನು ನಾನು ಜಾರಿಗೆ ತಂದರೆ ಎಲ್ಲನೂ ಸರಿ ಹೋಗ್ಬೋದು ಅನ್ನುವಂಥದ್ದು ವಿಚಾರ ಏನಾದ್ರು ಇದ್ದರೆ ಏನು ಅಂತ? ಸರ್, ನಾನು ನಿಮ್ಗೊಂದೇ ಒಂದು ಮಾತು ಹೇಳ್ತೀನಿ. ಇಲ್ಲಿಯವರೆಗೂ ಚಿತ್ರರಂಗದಲ್ಲಿ ಈ ವಾಣಿಜ್ಯ ಮಂಡಳಿಯಲ್ಲಿ 3 ವಲಯ ಅಲ್ಲ 31 ವಲಯಗಳನ್ನು ಕೂಡ ಕಾನ್ಫಿಡೆನ್ಸಿಗೆ ತಗೊಂಡೇ ಕೆಲಸಗಳನ್ನು ಮಾಡಿದೆ. ಎಲ್ಲೋ ಒಂದಿಬ್ಬರು ಅವರ ಆಕ್ರೋಶಗಳನ್ನು ಅಥವಾ ಏನಾದರೂ ಅವರಿಗೆ ನ್ಯಾಯ ಸಿಗದೆ ಇದ್ದಾಗ ಮಾತಾಡಿರ್ಬೋದು. ಆದರೆ ಇಲ್ಲಿ ಆ ಥರದ್ದು ವ್ಯವಸ್ಥೆಗಳು ನಡೆದಿದೆ ಸರ್. ಸೊ ನಾವೆಲ್ಲರೂ ಕೆಲಸ ಮಾಡೋದು ಉದ್ಯಮಕ್ಕಾಗಿ. ಅವರೇ ನಮ್ಮ ಶಕ್ತಿ, ಉದ್ಯಮನೇ ನಮ್ಮ ಶಕ್ತಿ. ಉದ್ಯಮಕ್ಕೆ ಏನು ಬೇಕು ಅವರಿಗೆ ಅಂತ ಒಂದು ದಿನ ಸಮಸ್ಯೆ ಬಂದಾಗ ನಾವು ಅವ್ರ ಜೊತೆ ನಿಂತ್ಕೋತೀವಿ. ಅದು ಖಂಡಿತ ಅವ್ರ ಜೊತೆನೇ ನಿಂತು ಅವರಿಗೆ ಏನಾಗಬೇಕು ಅದ್ರ ಬಗ್ಗೆ ನಾವು ಕೆಲಸ ಮಾಡ್ತೀವಿ. ಓಕೆ ಮೇಡಮ್, ಈ ಬಾರಿ ಏನೆಲ್ಲ ಯೋಜನೆ ಹಾಕ್ಕೊಂಡಿದ್ದಾರೆ ಅದೆಲ್ಲನೂ ಸಕ್ಸಸ್ಫುಲ್ಲಾಗಿ ಆಗಲಿ. ನಾವೆಲ್ಲರೂ ನಿಮ್ಮ ಸಪೋರ್ಟಿವ್ ಆಗಿ ಇದ್ದೇ ಇರ್ತೀವಿ. ಅದೇನು ಯೋಜನೆ ಎಲ್ಲನೂ ಕೂಡ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಅಂತ ಕೇಳ್ಕೊಳ್ಳೋದು. ಖಂಡಿತ ಸರ್, ನೀವು ಬಂದು ಕೇಳಿದ್ದೀರಾ, ನಮಗೆ ತುಂಬ ಸಂತೋಷ ಆಗಿದೆ. ನಮ್ಮ ಜೊತೆ ಇದ್ದೀನಿ ಎಂದಿದ್ದೀರಾ, ಅದಕ್ಕಿಂತ ಸಂತೋಷ ಏನಿದೆ ಹೇಳಿ. ಸೊ ಎಲ್ಲರೂ ಸೇರಿ ಇಡೀ ಚಿತ್ರೋದ್ಯಮದಲ್ಲಿ ಮೀಡಿಯಾ ಕೂಡ ಒಂದು ನಮ್ಮ ಅವಿಭಾಜ್ಯ ಅಂಗ. ಸೊ ನಿಮ್ಮ ಸಹಕಾರವನ್ನು ಇಟ್ಕೊಂಡೇ, ನಿಮ್ಮ ಜೊತೆಗೆ ಇಟ್ಕೊಂಡೇ ನಾವು ಹೋದಂಥವ್ರು. ಸೊ ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಿ. ಇನ್ನೊಂದು ಮೇಡಮ್, ಅದೇ ಟಿಕೆಟ್ ಪ್ರೈಸ್ ಅನ್ನುವಂಥದ್ದು ಜಾಸ್ತಿ ಮಾಡೋಂಗಿಲ್ಲ, 200 ರೂಪಾಯಿಗಿಂತ ಹೆಚ್ಚು ಅನ್ನುವಂಥದ್ದು ಆಗಿದೆ. ಬಟ್ ಅದು ಎಲ್ಲೋ ಕೂಡ ಫಾಲೋ ಆಗ್ತಿಲ್ಲ. ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆದಾಗ 500 ರೂಪಾಯಿ, 1000 ತನಕ ಅಲ್ಲೆಲ್ಲ ಹೋಗುತ್ತೆ. ಇದ್ರ ಬಗ್ಗೆ ಏನಾದರೂ ಹೇಳೋದಾದರೆ ಅದು ಯಾಕೋ ಸರಿ ಹೋಗ್ತಾನೆ ಇಲ್ಲ. ಈ ಪ್ರೈಸ್ ಅನ್ನುವಂಥದ್ದು ಹೆಚ್ಚಾಗ್ತಾನೆ ಇದೆ. ದೊಡ್ಡ ಪರಭಾಷೆ ಸಿನಿಮಾ ಕೂಡ ಹಾಗೆ ಆಗುತ್ತೆ, ನಮ್ಮಲ್ಲೂ ಕೂಡ ಸೂಪರ್ ಸ್ಟಾರ್ ಸಿನಿಮಾಗಳು ರಿಲೀಸ್ ಆದಾಗ ಪ್ರೈಸ್ ಹೈ ಆಗುತ್ತೆ. ಬಟ್ ಇದ್ರ ಬಗ್ಗೆ ಹೇಳೋದು ಸರ್, ನೋಡಿ, ಹೊರ ರಾಜ್ಯಗಳಿಗೆ ಈ ಕಾನೂನು ಇದೆ. ಇವತ್ತಿಗೂ ಅಲ್ಲಿ 200 ಒಳಗೆ ಅದಕ್ಕಿಂತ ಕಡಿಮೆಯಲ್ಲೇ ನಡೀತಾ ಇದೆ. ಇಲ್ಲಿ ಬಂದಿರ್ತಕ್ಕಂಥದ್ದು ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ಗೆ ಹೋಗಿರೋದ್ರಿಂದ ನಾವು ಇದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ನನಗೆ ಬರಲ್ಲ. ಆದರೆ ಒಂದು ಸತ್ಯ, ಕೋರ್ಟ್ಗೆ ಹೋದಂಥ ನಮ್ಮ ಅಣ್ಣ ತಮ್ಮಂದ್ರಿಗೂ ಕೂಡ ಒಂದೇ ನಾವು ಕಾನ್ಫಿಡೆನ್ಸಿಗೆ ತೊಗೋಬೇಕಾಗುತ್ತೆ. ಈಗ ಸಿಂಗಲ್ ಥಿಯೇಟ್ರಿಗೆ ಅದರದ್ದು ಬಗ್ಗೆ ನಾವು ಆಲೋಚನೆನೂ ಮಾಡಬೇಕಾಗುತ್ತೆ. ಮಲ್ಟಿಪ್ಲೆಕ್ಸಲ್ಲಿ ನಮ್ಗೇನು ಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಅವ್ರಿಗೇನು ಲಾಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಅದ್ರ ಬಗ್ಗೆನೂ ಕೂತ್ಕೊಂಡು ಮಾತಾಡಬೇಕಾಗತ್ತೆ. ಉದ್ಯಮದಲ್ಲಿ ನಾವೆಲ್ಲರೂ ಕೂಡ ಕೂತು ಮಾತಾಡಬೇಕಾಗತ್ತೆ. ಅದನ್ನು ಈಗ ನಾನು ಖಂಡಿತವಾಗ್ಲೂ ಹೇಳಲ್ಲ. ನಾವು ಈಗ ತಾನೇ ಬಂದಿದ್ದೀವಿ, ಇದು 2ನೇ ದಿನ. ಸೊ 100% ನಾವು ಅವ್ರನ್ನ ಕರೆಸಿ ಅವರ ಕಷ್ಟ ಸಂಕಷ್ಟ ಏನು, ಅವ್ರ ಭಾವನೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊತೀವಿ. ನಮ್ಮ ಭಾವನೆ ಇವತ್ತೆಲ್ಲರಿಗೂ ಕೂಡ ಗೊತ್ತಾಗಿರ್ತಕ್ಕಂಥದ್ದು ನಮ್ಮ ಭಾವನೆ. ನಾವು ಜನರ ಪರ ನಿಂತಿರೋರು, ಜನರು ನಮ್ಮ ಚಿತ್ರಮಂದಿರಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಅದು ಮಾಡಿರ್ತಕ್ಕಂಥದ್ದು. ನಾವೇ ಮಾಡಲಿಲ್ಲ, ಪಕ್ಕದ ರಾಜ್ಯಗಳಲ್ಲೆಲ್ಲ ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ. ಅಲ್ಲೂ ಕೂಡ ಮಲ್ಟಿಪ್ಲೆಕ್ಸ್ನವ್ರಿಗೆ ಒಂದಷ್ಟು
ಬೇರೆ ಥರದ ರಿಯಾಯಿತಿದೆ, ಅದನ್ನು ಕೂಡ ನಾವು ಅವ್ರ ಪರವಾಗಿ ನಾವು ನಿಂತ್ಕೊಂಡು ಯೋಚನೆ ಮಾಡಬೇಕಾಗತ್ತೆ, ಕರೆದು ಮಾತಾಡಬೇಕಾಗತ್ತೆ. ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಮಾಡ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ಇದಿಷ್ಟು ಫಿಲಿಂ ಚೇಂಬರ್ ಅಧ್ಯಕ್ಷರಾದಂಥ ಜಯಮಾಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ವಿಶ್ವ ಶೆಟ್ಟಿ, SSTV. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.